Hey guys, ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟ್ ಏನ್ ಬರ್ತಾ ಇರೋಂಥ ಅಪ್ಡೇಟು, ಗುಡ್ ನ್ಯೂಸ್ ವಿರಾಟ್ ಕೊಹ್ಲಿ ಫ್ಯಾನ್ಸ್. ನೋಡಿದ್ವಿ ವಿರಾಟ್ ಕೊಹ್ಲಿ ರಣಜಿ ಟ್ರೋಫಿ ಆಡಿರೋದನ್ನು. ಎಷ್ಟೋ ವರ್ಷಗಳಾದ್ಮೇಲೆ ರಣಜಿ ಟ್ರೋಫಿ ಆಡಿದ್ವಿ ವಿರಾಟ್ ಕೊಹ್ಲಿ. ಡೊಮೆಸ್ಟಿಕ್ ಕ್ರಿಕೆಟ್ ಆಡಿದ್ನ ನೋಡಿದ್ದೀವಿ. ಮತ್ತೆ ಬ್ಯಾಕ್ ಇನ್ ಡೊಮೆಸ್ಟಿಕ್ ಕ್ರಿಕೆಟ್ ವಿರಾಟ್ ಕೊಹ್ಲಿ ಏನ್ ಲಿಸ್ಟ್ ಫಾರ್ಮ್ಯಾಟ್, ಅದೇ 50 ಓವರ್ ಫಾರ್ಮ್ಯಾಟ್ನ ಮತ್ತೆ ಆಡಬೇಕು ಅಂತ ಅನ್ಕೊಂತ ಇದ್ದಾರೆ ಅಂತ ಅಪ್ಡೇಟು ಬಂದಿದೆ. ಹೌದು, ಒಂದೇ ಫಾರ್ಮ್ಯಾಟ್ನ ಅವ್ರು ಉಳಿಸ್ಕೊಂಡಿರೋದು, ಅದೇ ODI ಫಾರ್ಮ್ಯಾಟು. ಸೊ ಆ ODI ಫಾರ್ಮ್ಯಾಟಲ್ಲಿ ಇವರು ಸ್ವಲ್ಪ ಗೇಮ್ ಟೈಮ್ನ ತೊಗೊಬೇಕು ಅಂತ ಅಂದರೆ ಬರೀ ಮ್ಯಾಚ್ಗಳಿದ್ದಾಗ ಬಂತು ಅಂತಂದರೆ ಇವಾಗೋ ಒಂದೊಂದು ಮ್ಯಾಚ್ಗಳಿರ್ತವೆ. ಒಂದು ಮೂರು ಮ್ಯಾಚ್ 3 ತಿಂಗಳಿಗೋ 4 ತಿಂಗಳಿಗೋ 3 ಮ್ಯಾಚ್ಗಳಿರ್ತವೆ. ಸೊ ಈ ಮ್ಯಾಚ್ಗಳನ್ನ ಆಡ್ತು ಅಂದರೆ ಗೇಮ್ ಟೈಮ್ ಅಂತೂ ಖಂಡಿತ ಸಿಗೋದಿಲ್ಲ ODI ವರ್ಲ್ಡ್ ಕಪ್ಪಿಗೆ. ಸೊ ಆದಷ್ಟು ಗೇಮ್ ಟೈಮು ಇವರಿಗೆ ಸಿಗಬೇಕು ಅಂತಂದರೆ ಡೊಮ್ಯಾಸ್ಟಿಕ್ ಸೀಸನ್ ಇವರು ಆಡಬೇಕು. ಅದೇ ಡೊಮ್ಯಾಸ್ಟಿಕ್ ಸೀಸನು ಇವಾಗ ವಿಜಯ್ ಹಜಾರೆ ಟ್ರೋಫಿ ಏನು ಬರುತ್ತೆ, ಇವಾಗ ಸೈಯದ್ ಮುಷ್ತಾಕಲ್ಲಿ ನಡೀತಿದೆ. ವಿಜಯ್ ಹಜಾರೆ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ. ಸೊ ಆ ಡಿಸೆಂಬರ್ ಮಂತಲ್ಲಿ ಸ್ಟಾರ್ಟ್ ಆಗುವಂಥ ವಿಜಯ್ ಹಜಾರೆ ಟ್ರೋಫಿಗೆ ನಾನು ಬರ್ತೀನಿ ಅಂತ, ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ನನ್ನ ಸ್ಕ್ವಾಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ DDCA ಅವ್ರಿಗೆ ವಿರಾಟ್ ಕೊಹ್ಲಿ ಅವರು ಅಪ್ರೋಚ್ ಮಾಡಿಬಿಟ್ಟು ಹೇಳಿದ್ರಂತೆ. ಡೆಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಅವ್ರಿಗೆ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಅಪ್ರೋಚ್ ಮಾಡಿಬಿಟ್ಟು ನಮಗೆ ಹೇಳಿದ್ರು, ಸ್ಕ್ವಾಡಲ್ಲಿ ಇನ್ಕ್ಲೂಡ್ ಮಾಡಿ ನನ್ನ ಹೆಸರನ್ನ ನಾನು ಆಡ್ತಾ ಇದ್ದೀನಿ ಈ ಸಲ ವಿಜಯ್ ಹಜಾರೆನೇ ಅಂತ. ಸಾಕಷ್ಟು ಪ್ರಯತ್ನ ಮಾಡಿಬಿಟ್ರು ಇವರು BCCA ಅವರು. ಅಜ್ಜಿ ಮುಂಚೆ ಎಲ್ಲ ಪ್ರಯತ್ನ ಮಾಡಿದ್ರು, ವಿರಾಟ್ ಕೊಹ್ಲಿ ಕೈಲಿ ಡೊಮೆಸ್ಟಿಕ್ ಆಡ್ಸೋಣ, ಅಂದರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಕೈಲಿ ಡೊಮೆಸ್ಟಿಕ್ ಆಡ್ಸೋಣ ಅದು ಇದು ಅಂತೆಲ್ಲ. ಯಾಕಂದರೆ ಸ್ಟ್ರಿಕ್ಟಾಗಿ ರೂಲ್ಸ್ಗಳನ್ನು ಕೂಡ ತಂದುಬಿಟ್ಟಿದ್ರು, ಡೊಮೆಸ್ಟಿಕ್ ಆಡಲೇಬೇಕು ಅದು ಇದು ಅಂತೆಲ್ಲ. ಬಟ್ ಹಂಗೂ ಕೂಡ ನಡೀತಾ ಇತ್ತು. ಅವರೇನು ಆಡ್ತಾರಲ್ಲ ಡೊಮೆಸ್ಟಿಕ್ ಕ್ರಿಕೆಟು ODI ಫಾರ್ಮೆಟಲ್ಲಿ, ಅಂದರೆ ಈ 50 ಓವರ್ ಫಾರ್ಮೆಟಲ್ಲಿ ವಿರಾಟ್ ಕೊಹ್ಲಿ ಆಡಿ ಜಮಾನೇ ಆಗೋಗ್ಬಿಟ್ಟಿದೆ. ರಣಜಿ ಕ್ರಿಕೆಟ್ನಂತೂ ಆಡಿದ್ರು. ರಣಜಿ ಕ್ರಿಕೆಟ್ ಆಡಿದ ತಕ್ಷಣ ರಿಟೈರ್ಮೆಂಟ್ನೇ ಅನೌನ್ಸ್ ಮಾಡಿಬಿಟ್ರು. ಅಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ ಒಳಗಡೆ ಇಂಟ್ರಲ್ಲಿ. ಬಟ್ ರಣಜಿ ಕ್ರಿಕೆಟ್ ಅವ್ರು ಆಡೋವಂಥದ್ದೇ ಇರಲಿಲ್ಲ. ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರೆ ಅಂತಂದರೆ ಅವ್ರು ರಣಜಿ ಕ್ರಿಕೆಟ್ನ ಆಡೋವಂಥದ್ದೇನು ಇರಲಿಲ್ಲ. ಸೊ ಬಿಡಿ, ಅದು ಸಪ್ರೇಟ್ ಆಯಿತು ಅಂದರೆ ಇವಾಗ ಕನ್ಫರ್ಮ್ ಮಾಡಿದ್ದಾರೆ ವಿಜಯ್ ಹಜಾರೆನ ಆಡ್ತಾ ಅಂತ. ಡೆಲ್ಲಿಯ ಸ್ಕೆಡ್ಯೂಲ್ ಬಂತು ಅಂತಂದರೆ ಏನು ಡೆಲ್ಲಿಗೆ ಆಡ್ಬೇಕು, ಅವ್ರು ಕರ್ನಾಟಕ ಆಡ್ಬೋದಲ್ವಾ? ಹುಟ್ಟಿರೋದೆಲ್ಲ ಡೆಲ್ಲಿಲಿ, ಆಡಿರೋದೆಲ್ಲ ಬೆಂಗಳೂರಲ್ಲಿ ಆಡಿರೋದಲ್ಲ. ಎಲ್ಲಿ ಬೇಕಾದರೂ ಆಡ್ಬೋದು, ಹಂಗೇನಿಲ್ಲ. ಬಟ್ ಆದರೂ ಅವರ ಹೋಮ್ ಟೌನ್ಗೆ ಆಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಆ್ಯಂಡ್ ರಣಜಿ ಟ್ರೋಫಿನೂ ಕೂಡ ಅವರು ಅವರ ಹೋಮ್ ಟೌನ್ಗೆ ಆಡಿದ್ದು. ಸೊ ಸ್ಕೆಡ್ಯೂಲ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ವಿರಾಟ್ ಕೊಹ್ಲಿ ಅವ್ರು ಎಲ್ಲ ಮ್ಯಾಚು ಆಡ್ತಾರಾ ಅಥವಾ ಫ್ಯೂ ಮ್ಯಾಚಸ್ ಆಡ್ತಾರಾ ಇನ್ನಾದ್ರೂ ರಿಲೇಟೆಡ್ ಕ್ಲಾರಿಟಿ ಇಲ್ಲ. ಯಾಕಂದರೆ ನೋಡಿದ್ದು ರಣಜಿ ಟ್ರೋಫಿಲೂ ಕೂಡ ಎಲ್ಲ ಮ್ಯಾಚ್ನೂ ಕೂಡ ವಿರಾಟ್ ಕೊಹ್ಲಿ ಆಡಿಲ್ಲ. ಆಡಿದ್ದೆ 1-2 ಮ್ಯಾಚ್ ಅಷ್ಟು, 1 ಮ್ಯಾಚ್ ಅಂತ ಕಾಣಿಸುತ್ತೆ ಆಡಿದ್ದು. ಸೊ ಇಲ್ಲಿ ಒಂದು 3-4 ಮ್ಯಾಚ್ ಆಡುವಂಥ ಸಾಧ್ಯತೆ ಇದೆ. ಅಥವಾ ಫುಲ್ಲು ಇನ್ನೇನು ಇವಾಗ ಫ್ರೀ ಆಗಿದ್ದಾರಲ್ಲ, ಟೂರ್ನಮೆಂಟ್ ಫುಲ್ಲು ಆಡ್ತಾರ, ಕಾದು ನೋಡಬೇಕಾಗತ್ತೆ. ವಿಜಯ್ ಹಜಾರೆ ಟ್ರೋಫಿಯ ಸ್ಕೆಡ್ಯೂಲ್ ಡೆಲ್ಲಿ ಟೀಮ್ದು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. 24ನೇ ತಾರೀಕು ಆಂಧ್ರ ಮೇಲೆ ಇತ್ತು ಅಂದರೆ, ಆಮೇಲೆ ಗುಜರಾತ್ ಮೇಲೆ 26ನೇ ತಾರೀಕಿದೆ, ಆಮೇಲೆ 29ನೇ ತಾರೀಕು ಸೌರಾಷ್ಟ್ರ, ಒಡಿಶಾ ಮೇಲೆ 31ನೇ ತಾರೀಕು, ಜನವರಿ 3ನೇ ತಾರೀಕು ಸರ್ವಿಸಸ್ ಮೇಲೆ, ರೈಲ್ವೇಸ್ ಮೇಲೆ 6ನೇ ತಾರೀಕು, ಹರಿಯಾಣ ಮೇಲೆ 8ನೇ ತಾರೀಕು ಇದೆ ಈಗ ಒಂದು ಗ್ರೂಪಲ್ಲಿ. ಸೊ ನಿಮ್ಗೇನು ಅನಿಸಿದೆ, ವಿರಾಟ್ ಕೊಹ್ಲಿ ಅವರು ಡೊಮ್ಯಾಸ್ಟಿಕ್ ಕ್ರಿಕೆಟ್ನ ಆಡೋದಕ್ಕೆ ಮತ್ತೆ ರಿಟರ್ನ್ ಆಗ್ತಾ ಇರೋದು? ಅದು ಟೆಸ್ಟ್ ಫಾರ್ಮೇಟ್ ಅಲ್ಲ, ಅದು ಈ ವೈಟ್ ಬಾಲ್ ಫಾರ್ಮೇಟ್ನ ಡೊಮ್ಯಾಸ್ಟಿಕ್ ಕ್ರಿಕೆಟ್ ವಿರಾಟ್ ಕೊಹ್ಲಿ ಆಡಿ ಜಮಾನೇ ಕಳೆದೋಗ್ಬಿಟ್ಟಿದೆ. ಸೊ ಮತ್ತೆ ರಿಟರ್ನ್ ಆಗ್ತಿರೋದು ನನಗೇನೋ ಖುಷಿ ಆಗ್ತಾಯಿದೆ. ನೋಡಿ, ಇಲ್ಲಿ ಏನಾದ್ರು ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ, ಸುಮ್ಮನೆ ಕೂತ್ಕೊತಾ ಇಲ್ಲ ಅಲ್ಲಿ. ನಾನು ಆಡಲ್ಲಮ್ಮ, ನಾನು ಈ ಸೆಂಚುರಿ ಹೊಡೆದಿದ್ದೀನಿ, ಏನು ಬ್ಯಾಕ್ ಟು ಬ್ಯಾಕ್ ಸೆಂಚುರಿಗಳು ಹೊಡಿಸ್ತಾ ಇದ್ದೀನಿ. ಇವಾಗ ಏನಾದ್ರು ಇನ್ ಕೇಸ್ ಏನಾದ್ರು ಬ್ಯಾಕ್ ಟು ಬ್ಯಾಕ್ ಸೆಂಚುರಿಗಳು ಬಂತು ಅಂತಂದರೆ ನಾನು ಇಷ್ಟೊಂದು ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಿದ್ದೀನಿ, ನನಗೇನು ಗುರೋ. ನೋಡಿ, ಬ್ಯಾಕ್ ಟು ಬ್ಯಾಕ್ ಸಕಾಲಾಗೆ ಪರ್ಫಾರ್ಮೆನ್ಸ್ ಬಂದಿರೋದು. ಆಸ್ಟ್ರೇಲಿಯಾ ಅಗೇನ್ಸ್ಟ್ ಲಾಸ್ಟ್ ಮ್ಯಾಚು, ಈ ಮ್ಯಾಚು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ಡೊಮ್ಯಾಸ್ಟಿಕ್ ಕ್ರಿಕೆಟ್ನ ಅಗತ್ಯತೆ ಇಲ್ಲ, ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಈ ಥರ ರನ್ಸ್ ಹೊಡಿದ್ದೀನಿ, ಏನಕ್ಕೆ ನಾನು ಡೊಮ್ಯಾಸ್ಟಿಕ್ ಕ್ರಿಕೆಟ್ ಆಡ್ಬೋದು ಅಂತ ದೌಲತಲ್ಲಿ ಹೇಳ್ಬೋದಪ್ಪ ಅವರು. ಬಟ್ ಆ ಥರ ಆಟಿಟ್ಯೂಡ್ ಇಟ್ಕೊಂಡಿಲ್ಲ ವಿರಾಟ್ ಕೊಹ್ಲಿ. ಇಲ್ಲ, ನನಗೆ ಗೇಮ್ ಟೈಮ್ ಬೇಕು, ನಾನು 2023-2027 ವರ್ಲ್ಡ್ ಕಪ್ ಏನಿದೆ, ಸೊ ನಮ್ಮ ಮುಂದೆ ಫೋಕಸಲ್ಲಿ ಇಟ್ಕೊಂಡಿದ್ದೀನಿ, ಗೇಮ್ ಟೈಮ್ ಬೇಕು ಅಂತ ಯೋಚನೆ ಮಾಡಿಬಿಟ್ಟು ತೊಗೊಂಡಿರುವಂಥ ನಿರ್ಧಾರ ಇದು. ಸೊ ನನಗೇನೋ ಖುಷಿ ಅನ್ನಿಸ್ತಿದೆ. ನಾನು ಹೇಳಿದ್ದೆ ವಿರಾಟ್ ಕೊಹ್ಲಿ ಡೊಮೆಸ್ಟಿಕ್ ಕ್ರಿಕೆಟ್ ಆಡಬೇಕು ಅಂತ. ಅದೇ ವಿಜಯ್ ಹಜಾರೆ ಟ್ರೋಫಿನಂತೂ ಖಂಡಿತ ಆಡಬೇಕು ಅಂತ. ಇವರೇ ಆಡ್ತಾರೆ ಅಂದರೆ ಖಂಡಿತ ರೋಹಿತ್ ಶರ್ಮಾ ಕೂಡ ಆಡಲೇಬೇಕು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.